ಹಾಯ್ ಗಾಯ್ಸ್, ನಾನು ನಿಮ್ಮ ಮಂಜು. ಇವತ್ತು ಲಾಲ್ಬಾಗ್ ಹೋಗ್ತಾ ಇದ್ವಿ ಫ್ಲವರ್ ಶೋಗೆ. ಸೊ ನಾನು ನಮ್ಮ ಫ್ರೆಂಡ್ ಇಬ್ಬರು ಕೂಡ. ಸೊ ನೋಡಿ ಎಂಟ್ರೆನ್ಸ್ ಈ ರೀತಿ ಇದೆ. ಸೊ ಹೊರಡೆ ಹೋದು. ಸೊ ಮಸ್ತಾಗಿತ್ತು ಗಾಯ್ಸ್. ಫ್ಲವರ್ ಶೋ ಆಗಿರ್ಬೋದು ಎಲ್ಲ ಸೂಪರಾಗಿತ್ತು. ಎಂಟ್ರೆನ್ಸಲ್ಲಿ ಈ ರೀತಿ ಇದೆ. ಸೊ ನಾವು ಹೋಗಿದ್ದು ಈಸ್ಟ್ ಗೇಟಲ್ಲಿ ಬರುತ್ತೆ ಆ ಕಡೆಯಿಂದ. ಸೊ ಇಲ್ಲೆಲ್ಲ ಶಾಪಿಂಗ್ ಕೂಡ ನೀವು ಮಾಡ್ಬೋದು. ಸೊ ಚೆನ್ನಾಗಿದೆ ಶಾಪಿಂಗ್ ಪ್ಲೇಸ್ ಕೂಡ. ಸೊ ಅಫೋರ್ಡೆಬಲ್ ಪ್ರೈಸಲ್ಲಿದೆ. ಹಾಗೆ ಅದು ಗ್ಲಾಸ್ ಹೌಸು ಇದೆ ನಮಗೆ ಮೇನ್ ಆಗಿರೋದು ಗ್ಲಾಸ್ ಹೌಸ್. ಸೊ ನಾವು ಔಟ್ಸೈಡು ಪಿಕಾಕ್ ಆಗಿರ್ಬೋದು, ಫ್ಲವರ್ಸ್ ಎಲ್ಲ ಮಾಡಿದ್ದಾರೆ, ಚೆನ್ನಾಗಿದೆ. ಫ್ಲವರ್ಸ್ ಎಲ್ಲ ಮಸ್ತಾಗಿದೆ ಗೈಸ್. ಡಿಫ್ರೆಂಟ್ ಫ್ಲವರ್ಸ್ ಇದೆ. ಸೊ ನೀವು ಹೊಸ ಫ್ಲವರ್ಸ್ ನೋಡ್ಬೋದಾಗಿದೆ. ಹಾಗೆ ಆಲ್ಮೋಸ್ಟ್ ಆಲ್ ಈ ಫ್ಲವರ್ ಶೋನಲ್ಲಿ ಜಾಸ್ತಿ ಈ ಗಂಗರದ್ದು ಆಳ್ವಿಕೆ ಜಾಸ್ತಿ ಇದೆ. ನೋಡಿ, ಮರದ ಆನೆ, ಒರಿಜಿನಲ್ ಆನೆ ಬಿಟ್ಬಿಟ್ಟು ಮರದ ಆನೆ ಮಾಡಿದ್ದಾರೆ. ಸೊ ಚೆನ್ನಾಗಿದೆ. ಆಕರ್ಷಕ ಕೂಡ ಮಾಡ್ತಾನೆ ನೋಡಿ, ನೋಡ್ಬೋದು. ಸೊ ನೀವು ಗ್ಲಾಸ್ ಮನೆಯೊಳಗೆ ಹೋದ ತಕ್ಷಣ ಆಲ್ಮೋಸ್ಟ್ ಆಲ್ ಇನ್ಫಾರ್ಮೇಷನ್ಸ್ ಗಂಗರದ ಬಗ್ಗೆ ಇನ್ಫಾರ್ಮೇಷನ್ ಆಗಿರ್ಬೋದು. ಸೊ ಇನ್ಫಾರ್ಮೇಷನ್ ಹಾಕಿದ್ದಾರೆ. ಮಸ್ತಾಗಿದೆ ಗೈಸ್. ಫ್ಲವರ್ ಮಾಡ್ಬೋದು. ನೋಡಿ, ಆನೆಗಳ ಮೇಲೆ ಕೂತ್ಕೊಂಡು ಯುದ್ಧ ಮಾಡ್ತಿರೋದೆಲ್ಲ ಮಸ್ತಾಗಿ ಜನರಂತ ಫುಲ್ ಸೆಲ್ಫಿ ಮೇಲೆ ಸೆಲ್ಫಿ ನೋಡೋಕೆ ಬಂದಿರೋ ಎಲ್ಲೋ ಗೊತ್ತಿಲ್ಲ. ಸೆಲ್ಫಿ ತೊಗೊಳಕ್ಕೆ ಮಾತ್ರ ಬಂದಿದ್ದಾರೆ. ಸೊ ಫ್ಲವರ್ಸ್ ನೋಡಿ ಗೈಸ್, ಡಿಫ್ರೆಂಟ್ ಫ್ಲವರ್ಸ್ ಇದೆ. ನಾವು ಓದ್ಕೊಂಡು ಹೋದರೆ ಸೊ ಟೈಮ್ ಮಿಸ್ ಆಗಲ್ಲ. ಸೊ ಇದು ಕೂಡ ಮಸ್ತಾಗಿದೆ ಸರ್. ಬಸ್ತಿ ಇದು ಆ ಟೈಮಲ್ಲಿ ಕಟ್ಟಿರೋದು ಮಸ್ತಾಗಿದೆ. ಸೊ ಅದನ್ನೆಲ್ಲ ನೋಡ್ಕೊಂಡ್ವಿ. ಹಾಗೆ ನೋಡಿ, ಇವರೆಲ್ಲ ದುರ್ವಿನೀತ ಆ ಟೈಮವರೆಲ್ಲ ಇವರೆಲ್ಲ. ಸೊ ತುಂಬ ಆಲ್ಮೋಸ್ಟ್ ಲಾಸ್ಟ್ ಟೈಮ್ ಪೂರ್ಣಚಂದ್ರ ತೇಜಸ್ವಿ ಅವ್ರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲೈನ್ ಮಾಡಿದ್ರು. ಈ ಬಾರಿ ಗಂಗರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲೈನ್ ಮಾಡಿದ್ದಾನೆ. ಸೊ ನನಗೆ ತುಂಬ ಖುಷಿ ಆಯಿತು. ನನ್ನ ಫ್ರೆಂಡ್ ಅಂತ ಫುಲ್ಲು ರಾಜರ ಬಗ್ಗೆ ಫುಲ್ ಕ್ಯೂರಿಯಾಸಿಟಿ ಜಾಸ್ತಿ ನೋಡ್ತಾ ನಿಂತ್ಕೊಂಡಿದ್ದಾನೆ. ಹಾಗೆ ನಾನು ಕೂಡ ಒಂದು ವಾಕಿಂಗು ರಾಜರ ಬಗ್ಗೆ ನೋಡಿಕೊಂಡೆ. ಮಸ್ತಾಗಿತ್ತು, ಚೆನ್ನಾಗಿತ್ತು. ಸೊ ಒಂದು ಸಲ ಮಾಡಿಕೊಂಡು ಸೊ ನಾವು ಹೊರಗಡೆ ಬಂದ್ವಿ ಗಾಯ್ಸ್. ನೋಡಿ, ಚೆನ್ನಾಗಿದೆ. ಫ್ಲವರ್ಸ್ಗಳಾಗಿರ್ಬೋದು ನೋಡಿ, ಡಿಫ್ರೆಂಟ್ ಫ್ಲವರ್ಸ್ಗಳು ಚೆನ್ನಾಗಿದೆ. ಇವರು ಬಾಹುಬಲಿ ಶ್ರವಣಬೆಳಗೊಳ ಹೇಳಿದ್ರೆ ಅದು ನಿರ್ಮಾಣಕರ್ತರು ಇವರು. ಸೊ ಬಾಹುಬಲಿಗೆ ಬಗ್ಗೆ ಕೂಡ ಸೊ ಯಾವ ರೀತಿ ಇನಿಷಿಯಲ್ ಸ್ಟೇಜಲ್ಲಿ ಹೇಗಿತ್ತು, ಬಂಡೆ ಇತ್ತು, ಆಮೇಲೆ ಈ ಥರ ಸೆಕೆಂಡ್ ಸ್ಟೇಜು, ಫೈನಲ್ ಸ್ಟೇಜ್ ಬಂದು ಬಾಹುಬಲಿ ಮೂರ್ತಿ ಇತ್ತು ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಲ್ಲಿ. ಓಕೆನಾ, ಕಲರ್ಸ್ ನಾಡದಲ್ಲಿ ಮಾಡಿದ್ದಾರೆ. ಸೊ ಇಲ್ಲಿ ಔಟ್ಸೈಡ್ ವಿತ್ ಎಲಿಫೆಂಟ್. ಸೊ ನಾವು ಔಟ್ಸೈಡ್ ಬಂದು ಎಲ್ಲ ಗ್ಲಾಸ್ ವಿಸಿಟ್ ಎಲ್ಲ ಕ್ಲೋಸ್ ಆಯಿತು. ಔಟ್ಸೈಡ್ ಬಂದು ಇಲ್ಲಿ ವಾಟರ್ ಸ್ಪ್ಲಿಕ್ಕಿಂಗ್ ಏರಿಯಾ ಇದು. ಸೊ ಅದರ ವ್ಯೂ, ಔಟ್ಸೈಡ್ ವ್ಯೂ. ಇಲ್ಲಿ ಮಾಡಿ ಬಿಗ್ ಬಾಸ್ ಸಮಯ ಚೆನ್ನಾಗಿದೆ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆದು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೀವು ಒಂದು ಸೆಲ್ಫಿ ಹಿಡ್ಕೊಂಡು ಕಲರ್ಸ್ ಕನ್ನಡಕ್ಕೆ ಟ್ಯಾಗ್ ಮಾಡಬೇಕು. ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇನ್ನು ಬಿಗ್ ಬಾಸ್ ಪ್ರಿಪ್ರೇಷನ್ ಮಾಡೋಕ್ಕೆ ಅವಕಾಶ ಮಾಡ್ಕೊಡ್ತಾರೆ ಅಂತ ಒಂದು ಇದು ಅಷ್ಟೇ. ಓಕೆನಾ, ನಾವಲ್ಲಿ ಹೋದ್ರು ಜಸ್ಟ್ ಫೋಟೋ ತಗೊಂಡ್ವಿ. ನಾನು ನಮ್ಮ ಫ್ರೆಂಡು ಶ್ರೀಕಾಂತ್. ಇಲ್ಲಿ ನೋಡಿ, ಲಾಸ್ಟ್ ಇದು ಮೇಯ್ನ್ ನಮಗೆ ಲಾಲ್ಬಾಗ್ ಬಂದಿದ್ವಿ ಇಲ್ವಾ ಅಂತ ಗೊತ್ತಾಗೋಕ್ಕೆ ಇದು ಸೆಲ್ಫಿ ಪಾಯಿಂಟು. ಸೊ ನನ್ನ ಫ್ರೆಂಡ್ ಕೂಡ ಈ ಸೆಲ್ಫಿ ಪಾಯಿಂಟ್ ಆಗಿ ಸೆಲ್ಫಿ ತಗೊಂಡು ಫುಲ್ ಲೈನ್ ಕ್ಯೂ ಸಿಸ್ಟಮ್ ಹೋಗ್ಲೇಬೇಕಲ್ಲ. ಲಾಸ್ಟ್ ನಾವು ಒಂದು ಮೇಲ್ಕೊಟ್ಟು ಪುಳಿಯೋಗರೆ ಹಾಗೆ ಮೊಸರನ್ನ ಸ್ವೀಟು ಮಸ್ತಾಗಿತ್ತು ಗೈಸ್. ಎಷ್ಟು 120 ರೂಪೀಸ್ ಏನೋ ಕೊಟ್ವಿ ಅಮೌಂಟು. ಓಕೆ, ವರ್ತ್. ನಂತರ ನಾವು ಬಂದಿದ್ದೆ ಹಳ್ಳಿ ಸೊಗಡು, ಗುಡಿಸ್ಲು ಮನೆ ಆಗಿರ್ಬೋದು, ಹಳೆ ಹಳ್ಳಿಗಳಲ್ಲಿ ಗುಡಿಸ್ಲು ಮನೆ ಆಗಿರ್ಬೋದು. ಮುಂಚೆ ಇರ್ತಿತ್ತು, ಇವಾಗೆಲ್ಲ ಹಂಚು ಮನೆ ಆಗಿಬಿಟ್ಟಿದೆ. ಮೇಕೆಗಳಾಗಿರ್ಬೋದು, ಗಾಣ, ಆ ಟೈಮ್ನಲ್ಲಿ ಗಾಣ ಎಣ್ಣೆ ನೋಡಿ, ಗಾಡಿ, ಎತ್ತಿನ ಗಾಡಿ ಅದೆಲ್ಲ ಮಸ್ತಾಗಿದೆ. ಎತ್ತಿನ ಗಾಡಿ ಎಲ್ಲ ನಂಗೆ ಹಳೆ ನೆನಪೆಲ್ಲ. ಸೊ ಯಾವ ರೀತಿ ರೈತರು ಹೊಲ ಉತ್ತಿ ಭತ್ತ ರಾಗೆಲ್ಲ ಬೆಳೆದ್ರೆ ನಾವು ಲಾಸ್ಟಲ್ಲಿ ಬಂದಿದ್ದೆ. ಸೊ ಬೆಸ್ಟ್ ಮಂಟಪ, ಓಕೆನಾ, ಬಂಡೆ ಮಂಟಪ ಅಲ್ಲಿ ಬಂದು ಕೊನೆಗೆ ಎಲ್ಲ ಮುಗಿಸ್ಕೊಂಡು ಬೈ ಬಾಯ್ ವಂದನೆಗಳು ಅಷ್ಟೇ.